ಹಾಯ್ ಎಲ್ರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡ್ದು ಅಂತಂದರೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನು ಕೂಡ ನಿಮಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಯಾವುದೇ ರೀತಿ ನಿಮಗೆ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾರೆ ವಿಷಯ ಟಾಪಿಕ್ ಏನಂತಂದರೆ, ಟೈಲರಿಂಗ್ ಕಲಿಬೇಕು ಅಂತಂದರೆ ಕೆಲವು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಅಂತಂದರೆ ಟೈಲರಿಂಗ್ ಕಲಿಬೇಕಂದ್ರೆ ಡೈರೆಕ್ಟಾಗಿ ನಾವು ಬ್ಲೌಸೇ ಕಟ್ ಮಾಡೋಕ್ಕಾಗಲ್ಲ. ಡೈರೆಕ್ಟಾಗಿ ಬ್ಲೌಸ್ ಕಟ್ ಮಾಡಿ ನಾವು ಅದನ್ನೇ ಹೊಲಿದ್ಬಿಟ್ರೆ ಟೈಲರಿಂಗ್ ಬಂದುಬಿಡ್ತು ಅಂತಲ್ಲ. ಅದ್ರ ಬಗ್ಗೆ ಕೆಲವು ಟಿಪ್ಸ್ ಕೊಡಬೇಕು. ಅಂದರೆ ಟೈಲರಿಂಗ್ ಬಗ್ಗೆ ಕೆಲವು ಮಾಹಿತಿಗಳು ಬೇಕು. ಅದ್ರ ಬಗ್ಗೆ ನಿಮಗೆ ಗೊತ್ತಾಯಿತು ಅಂತಂದರೆ, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಗೊತ್ತಾಯಿತು ಅಂತಂದರೆ ನೀವು ತುಂಬ ಈಸಿಯಾಗಿ ಟೈಲರಿಂಗ್ನ, ಅಂದರೆ ಬಟ್ಟೆ ಹೊಲಿಯೋದಾಗಿರ್ಬೋದು, ಪೆಡಲ್ ಒತ್ತಡ ಈ ಥರ ನಿಮಗೆ ಆದಷ್ಟು ಬೇಗ ನಿಮಗೆ ಬರುತ್ತೆ. ನೀವು ಈ ಥರ ಕೆಲವು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಟೈಲರಿಂಗ್ ಕಲಿಬೇಕು ಅಂತಂದರೆ. ಆ ಟಿಪ್ಸ್ಗಳು ಯಾವ್ಯಾವ ಅಂತ ನಾನು ಒಂದೊಂದಾಗಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ನಾನು ಯಾವುದಿದೆ ಅಂತ ಮೊದಲು ನಿಮಗೆ ಟೈಲರಿಂಗ್ ಕಲಿಬೇಕು ಅಂತಂದರೆ ಫಸ್ಟ್ ಆಫ್ ಆಲು ನಮ್ಮ ಹತ್ರ ಟೈಲರಿಂಗ್ಗೆ ಬೇಕಾದಂಥ ಸಾಮಗ್ರಿಗಳು ಇರಬೇಕಾಗುತ್ತೆ. ಟೈಲರಿಂಗ್ಗೆ ಏನೇನು ಬೇಕು, ಏನೇನು ಐಟಮ್ಸ್ ಬೇಕು, ಆ ಸಾಮಗ್ರಿಗಳು ಇರಬೇಕಾಗುತ್ತೆ. ಅವು ಯಾವ್ಯಾವ ಐಟಮ್ ಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಹೊಸಬ್ರು ಯಾರಾದರೂ ಟೈಲರಿಂಗ್ ಕಲಿಬೇಕು ಅಂತಂದರೆ ಫಸ್ಟು ನಮಗೆ ನೀಡಲ್ ಬೇಕು, ಅಂದರೆ ಸೂಜಿ ಬೇಕಾಗುತ್ತೆ, ಮತ್ತು ದಾರಗಳು ಬೇಕಾಗುತ್ತೆ. ಆನಂತರ ಬಾಬಿನ್ ಬೇಕಾಗುತ್ತೆ, ಕೇಸ್ ಪಿನ್ ಬೇಕಾಗುತ್ತೆ, ಟೇಪು ಮತ್ತು ದಾರ ಮೊದಲೇ ಹೇಳಿದೆ, ಕತ್ರಿ ಮತ್ತು ಮಾರ್ಕರು. ಇಷ್ಟು ಕೂಡ ನಿಮಗೆ ಬೇಕಾಗಿರುತ್ತೆ. ಒಂದು ಟೈಲರಿಂಗ್ ಕಲಿಬೇಕು ಅಂತಂದರೆ ಇಷ್ಟು ಕೂಡ ಐಟಮ್ಸ್ ಬೇಕಾಗಿರುತ್ತೆ. ಬಾಬಿನ್ ಆಗಿರ್ಬೋದು, ಕೇಸ್ ಪಿನ್ ಆಗಿರ್ಬೋದು, ದಾರ ಮತ್ತು ಸೂಜಿ, ಮಾರ್ಕರ್ ಆಗಿರ್ಬೋದು, ಮತ್ತು ಟೇಪ್ ಆಗಿರ್ಬೋದು, ಅಳತೆ ತೊಗೋತೀವಲ್ಲ ಟೇಪು, ಆ ಟೇಪು, ಮತ್ತು ಕತ್ರಿ ಆಗಿರ್ಬೋದು. ಈ ಥರ ಕೆಲವು ಐಟಮ್ಸ್ಗಳು ಬೇಕಾಗುತ್ತೆ. ಮತ್ತು ಒಂದು ಬುಕ್ಕು ಮತ್ತು ಒಂದು ಪೆನ್ನು ಕೂಡ ಬೇಕಾಗುತ್ತೆ. ಯಾಕಂದರೆ ನೀವು ಕೆಲವು ಇದನ್ನು ನೀವು ಇಟ್ಕೊತು ಅಂತಂದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಯಾವುದಾದ್ರೂ ಒಂದು ಅಳತೆ ತೊಗೊಂತು ಅಂತಂದರೆ ಅದು ಬರೆದಿಟ್ಕೊಂಡು ಆನಂತರ ಕಟ್ ಮಾಡೋದ್ರಿಂದ ನಿಮಗೆ ತುಂಬ ಈಸಿ ಆಗುತ್ತೆ. ಅದು ಎಕ್ಸ್ಟ್ರಾ ಅಡಿಷನಲ್ಲು. ಮತ್ತು ಯಾವುದು ಅಂತಂದರೆ ಬುಕ್ಕು ಮತ್ತು ಪೆನ್ನು. ಇಷ್ಟು ಐಟಮ್ಸು ನಿಮಗೆ ಬೇಕಾಗಿರೋದು. ನೆಕ್ಸ್ಟು ನಿಮಗೆ ಏನು ಮಾಡಬೇಕು ಅಂತಂದರೆ, ಇಷ್ಟು ಐಟಮ್ ಇದ್ದರೆ ಸಾಕಾಗಲ್ಲ. ಪೆಡಲ್ ಇರುತ್ತಲ್ಲ, ಕೆಳಗಡೆ ಕೊಟ್ಟಿರ್ತಾರಲ್ಲ ಪೆಡಲು, ಅದನ್ನು ನಮ್ಮ ಪಾಗಳಿಂದ ನಾವು ತುಳಿದು ಪ್ರಾಕ್ಟೀಸ್ ಮಾಡಬೇಕು. ಪೆಡಲ್ನ ಒತ್ತಿ ನಮಗೆ ಒತ್ತಕ್ಕೆ ಬರೋ ತನಕ ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ, ಮುಂದಕ್ಕೆ ಒತ್ತಕ್ಕೆ ಬರೋಲ್ಲ, ಹಿಂದಕ್ಕೆ ಒತ್ತುತ್ತಾ ಇರ್ತಾರೆ. ಎಲ್ಲರೂ ಅಷ್ಟೇ. ಸ್ಟಾರ್ಟಿಂಗಲ್ಲಿ ನಾನು ಕೂಡ ಅಷ್ಟೇ ಮುಂದಕ್ಕೆ ಒತ್ತಕ್ಕಾಗ್ತಾ ಇಲ್ಲ. ಅದರಿಂದ ನಾನು ಹಿಂದಕ್ಕೆ ಒತ್ತುತ್ತಾ ಇದೆ. ಆ ರೀತಿ ಯಾವಾಗಲೂ ಮುಂದೆ ಬರೋಂಗೆ, ಮುಂದೆ ಒತ್ತಕ್ಕಾಗಂಗೆ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಜಾಸ್ತಿ ಪೆಡಲ್ನ ಒತ್ತೋದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಂದರೆ ಒಂದು 2 ದಿನನಾದರೂ, ಒಂದು 2-3 ದಿನನಾದರೂ ಫಸ್ಟು ಸ್ಟಾರ್ಟಿಂಗು ಪೆಡಲ್ ಒತ್ತೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ನೀವು. ಆನಂತರ ನಮ್ಮ ಮಿಷಿನ್ ಇರುತ್ತಲ್ಲ, ಮಿಷಿನ್ಗೆ ಸೂಜಿ ಹಾಕೋದು ಹೇಗೆ, ದಾರ ಹಾಕೋದು ಹೇಗೆ, ಮತ್ತು ವೀಲ್ಗೆ ಮತ್ತು ಮೇಲ್ಗಡೆ ವೀಲ್ಗೆ ದಾರ ಅಟ್ಯಾಚ್ ಮಾಡೋದು ಹೇಗೆ, ಮತ್ತು ಬಾಬಿನು ಮತ್ತು ಕೇಸ್ ಪಿನ್ಗೆ ದಾರ ಸುತ್ತೋದು ಹೇಗೆ, ಮತ್ತು ಬಾಬಿನು ಮತ್ತು ಕೇಸ್ ಪಿನ್ನ ನಮ್ಮ ಮಿಷಿನ್ಗೆ ಯಾವ ಥರ ಜಾಯಿಂಟ್ ಮಾಡಬೇಕು, ಮತ್ತು ನಾವು ಸೂಜಿಗೆ ದಾರ ಯಾವ ಥರ ಪೋಣಿಸ್ಬೇಕು ಅನ್ನೋದನ್ನ ನೀವು ಕಲ್ತ್ಕೋಬೇಕಾಗುತ್ತೆ. ಇದನ್ನು ನೀವು ಮೊದಲಾಗಿ ಮೇನಾಗಿ ಕಲ್ತ್ಕೋಬೇಕು. ಪೆಡಲ್ ಒತ್ತಾದ್ಮೇಲೆ ಇದಿಷ್ಟು ಕೂಡ ಕಲ್ತ್ಕೋಬೇಕಾಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ಕೇಳ್ಕೊಡಿ. ಯಾವಾಗಲೂ ನಾವು ಸೂಜಿ ಹಾಕೋದು ಹೇಗೆ, ಮತ್ತು ದಾರ ಪೋಣಿಸೋದು ಹೇಗೆ, ಕೇಸ್ ಪಿನ್ಗೆ ದಾರ ಸುತ್ತೋದು ಹೇಗೆ, ಹಾಗೆ ಆ ಕೇಸ್ ಪಿನ್ ಮತ್ತು ಬಾಬಿನ ಹಾಕಿರ್ತೀವಲ್ಲ ಅದನ್ನು ನಮ್ಮ ಮಿಷಿನ್ಗೆ ಯಾವ ಥರ ಕೂರಿಸ್ಬೇಕು. ಸರಿಯಾಗಿ ಕೂರಿಸ್ಲಿಲ್ಲ ಅಂತಂದರೆ ದಾರ ಹೊಲಿಗೆ ಜಂಪ್ ಆಗುತ್ತೆ, ದಾರ ಅಳ್ಕೊಂಡು ಹೋಗ್ತಾ ಇರುತ್ತೆ. ಆ ಥರ ಹೊಲಿಗೆ ಜಂಪ್ ಆಗಬಾರ್ದು ಅಂತಂದರೆ ನಾವು ಯಾವ ಥರ ಕೂರಿಸ್ಬೇಕು ಅನ್ನೋದನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಅದನ್ನು ನೆಕ್ಸ್ಟ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಅದನ್ನು ಯಾವ ಥರ ಕೂರಿಸ್ಬೇಕು ಅಂತ ಹೇಳಿ. ಆನಂತರ ನೀವೇನು ಮಾಡಬೇಕು ಅಂತಂದರೆ, ಇಷ್ಟು ಬಂದರೆ ಸಾಕಾಗಲ್ಲ. ಇಷ್ಟು ಕಲ್ತಾದ ನಂತರ ನೀವು ಡೈರೆಕ್ಟು ಬ್ಲೌಸ್ನೇ ಹೊಲಿಬೇಕು ಅಂತ ಹೊಲಿಯೋಕ್ಕಂತ ಆಗಲ್ಲ ಒಟ್ಟಿನಲ್ಲಿ. ಯಾಕಂದರೆ ನಾವು ದಾರ ಹಾಕ್ಸಿ ನಾವು ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಹತ್ರ ಇರೋಂಥ ಹಳೆ ಬಟ್ಟೆಗೆ ಇರುತ್ತೆ ಗೊತ್ತಾ, ನಮ್ಮ ಮಷಿನ್ನ ನಾವು ಫಸ್ಟು ನೀಟಾಗಿ ಇಟ್ಕೋಬೇಕು. ಫಸ್ಟು ನೀಟಾಗಿ ಇಟ್ಕೊಂಡು ಆನಂತರ ಎಲ್ಲನೂ ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆನಂತರ ಇಷ್ಟು ಪ್ರಾಕ್ಟೀಸ್ ಮಾಡಿದ್ಮೇಲೆ ನಾವು ದಾರ ಸುತ್ತೋ ವಿಧಾನ ಇರುತ್ತೆ. ಸುಮ್ಮನೆ ಕೇಸ್ ಪಿನ್ಗೆ ಬಾಬಿನ ಹಾಕ್ಬಿಟ್ಟು ಸಿಕ್ಕಿಸ್ಬಿಡೋದಲ್ಲ, ಕೇಸ್ ಪಿನ್ಗೆ ದಾರ ಸುತ್ತೋ ವಿಧಾನಗಳು ಕೂಡ ಇರ್ತವೆ. ನಾನು ಮೊದಲೇ ಒಂದು ವೀಡಿಯೋದಲ್ಲಿ ಯಾವ ಥರ ಈಸಿಯಾಗಿ ದಾರ ಸುತ್ಕೋಬೋದು ಅಂತ ತಿಳಿಸಿದ್ದೀನಿ. ಮಿಷಿನಲ್ಲೂ ಕೂಡ ಅದಕ್ಕೆ ಪಾರ್ಟ್ಸ್ ಇರುತ್ತೆ, ಅದರಲ್ಲೂ ಕೂಡ ಸುತ್ಕೋಬೋದು. ಕೆಲವರಿಗೆ ದಾರ ಸುತ್ತೋಕ್ಕೇ ಬರಲ್ಲ ಬಾಬಿನ್ಗೆ, ಅಂಥವರು ಕೂಡ ವೀಡಿಯೋಗಳು ಹಾಕಿದ್ದೀನಿ. ಅದನ್ನು ನೋಡಿಬಿಟ್ಟು ನೀವು ದಾರ ಸುತ್ತಿ ಅದನ್ನು ನಾವು ನಮ್ಮ ಮಿಷಿನ್ಗೆ ಯಾವ ಥರ ಕೂರಿಸ್ಬೇಕು ಅನ್ನೋದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಆನಂತರ ಅಂದರೆ ನೀವು ಮೊಬೈಲ್ಗಳಲ್ಲಿ ನೋಡಿಕೊಂಡೇ ಪ್ರಾಕ್ಟೀಸ್ ಮಾಡ್ಕೋಬೋದು. ಟೈಲರಿಂಗ್ ಕ್ಲಾಸ್ಗೆ ಹೋಗಬೇಕು ಅಂತಲೇ ಮೊಬೈಲ್ಗಳಲ್ಲಿ ತುಂಬ ವೀಡಿಯೋಗಳು, ಟೈಲರಿಂಗ್ಸವರು ತುಂಬ ವೀಡಿಯೋಗಳನ್ನ ಹಾಕಿರ್ತಾರೆ. ನಾನು ಕೂಡ ಹಾಕಿದ್ದೀನಿ. ಅದನ್ನು ನೋಡಿಕೊಂಡು ಕೂಡ ನೀವು ಪ್ರಾಕ್ಟೀಸ್ನ ಮಾಡ್ಕೋಬೋದು. ಆನಂತರ
ಇಷ್ಟು ಆದಮೇಲೆ ನೆಕ್ಸ್ಟ್ ನೀವು ಸ್ಟಾರ್ಟಿಂಗು ಇದಿಷ್ಟು ಇಂಪಾರ್ಟೆಂಟಾಗಿ ಬೇಕಾಗಿರೋಂಥ ವಸ್ತುಗಳು ಟೈಲರಿಂಗ್ ಕಲಿಬೇಕು ಅಂತಂದರೆ ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಹತ್ರ ಹಳೆ ಬಟ್ಟೆಗಳು ಇರ್ತವೆ ಗೊತ್ತಾ, ಹಳೆಯ ಬಟ್ಟೆಗಳಿಗೆ ಹೊಲಿಗೆ ಹಾಕಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಹಳೆ ಬಟ್ಟೆಗಳು ಇರ್ತವೆ ಅಂಥ ಹಳೆ ಬಟ್ಟೆಗಳಿಗೆ ಏನು ಮಾಡಿ ಹೊಲಿಗೆ ಹಾಕ್ತಾಯಿರಿ ದಿನ. ಅಂದರೆ ಒಂದೆರಡು ಟಾಪ್ಗಳು ಬಿಟ್ಟೋಗಿರ್ತವೆ, ಏನಾದ್ರು ಪಂಚೆಗಳು ಹೊಲಿಗೆ ಹಾಕೋಬೇಕು. ಈ ಥರ ಯಾವುದೋ ನೈಟಿ ಬಿಟ್ಟೋಗಿರ್ತವೆ, ಅವಕ್ಕೆಲ್ಲ ಹಳೆ ಬಟ್ಟೆಗಳಿಗೆ ಇಲ್ಲ ಬೇಡ, ಪ್ರೈವೇಟ್ ಒಂದು ಬಟ್ಟೆನೇ ತೊಗೊಳ್ಳಿ, ಅದಕ್ಕೆ ಹೊಲಿಗೆ ಹಾಕಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀಟಾಗಿ ಬರುತ್ತೆ ಹೊಲಿಗೆಗಳು. ನೀಟಾಗಿ ನನಗೆ ಹೊಲಿಗೆ ಹಾಕೋಕ್ಕೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸು ನಿಮಗೆ ಬಂದಾದಮೇಲೆ ಏನು ಮಾಡಿ ಅಂತಂದರೆ ಆನಂತರ ನಿಮ್ಮ ಹತ್ರ ಟಾಪ್ಗಳಿರ್ತಾವಲ್ವ, ಆನಂತರ ಬಂದು ನಿಮ್ಮ ಹತ್ರ ಇರೋಂಥ ಹೊಸ ಟಾಪ್ಗಳಾಗಿರ್ಬೋದು, ಹೊಸ ಟಾಪ್ಗಳಿಗೆ ಹೊಲಿಗೆ ಹಾಕ್ಕೊಳ್ಳಿ. ಯಾಕಂದರೆ ಟಾಪ್ಗಳಿಗೆ ಇವಾಗ ಒಂದು ಹೊಲಿಗೆ ಹಾಕ್ತೀವಿ ಅಂತಂದರೂ ಕೂಡ ಇವಾಗ 25-50ರಿಂದ ತೊಗೊತಾರೆ. ನಿಮ್ಮ ಟಾಪ್ಗಳಿಗೆ ನೀವೇ ಹೊಲಿಗೆ ಹಾಕ್ಕೊಳ್ಳಿ. ಆನಂತರ ಸೀರೆಗಳು ಹಂಚೊಲಿರಿ, ಲುಂಗಿಗಳು ಹಂಚೊಳ್ಕೊಳ್ಳಿ, ನೈಟಿಗಳು ಹೊಲಿಗೆ ಹಾಕ್ಕೊಳ್ಳಿ. ಅದನ್ನು ಬಿಟ್ಟು ನೆಕ್ಸ್ಟು ಬಂದು ಪಾಲ್ಸ್ಗಳು ಹಾಕಿ ಸೀರೆಗಳಿಗೆ ಪಾಲ್ಸ್ಗಳು ಹಾಕ್ತಾ ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೆ ಒಂದು ಪಾಲ್ಸ್ ಹಾಕಿದ್ರೆ 100 ರೂಪಾಯಿ ಕೂಡ ಸಿಗುತ್ತೆ. ಒಂದು ಟಾಪ್ ಸ್ಟಿಚ್ ಹಿಡಿದು 25-30 ರೂಪಾಯಿ ಸಿಗುತ್ತೆ. ನಾನು ಕೂಡ 30 ರೂಪಾಯಿ ತೊಗೋತೀನಿ. ಸ್ಲೀವ್ ಹಾಕಿದ್ರೆ ಕೂಡ 30 ರೂಪಾಯಿ ಆಗುತ್ತೆ. ಹಾಗೆ ಸೀರೆ ಹಂಚೋಳಿದ್ರೆ 10 ರೂಪಾಯಿ. ಈ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದನ್ನು ಮತ್ತು ಪಾಲ್ಸ್ ಹಾಕಿ, ನೀವು ಪಾಲ್ಸ್ ಎಷ್ಟು ರೂಪಾಯಿ ಹಾಕ್ತೀರಾ ಅಷ್ಟು ರೂಪಾಯಿ ಮೇಲೆ ಡಿಪೆಂಡ್ ಮಾಡಿಕೊಂಡು ಪಾಲ್ಸ್ಗೂ ಕೂಡ ನೀವು ಅಮೌಂಟನ್ನ ತೊಗೋಬೋದು. ಇಷ್ಟೇ ಅಲ್ಲದೆ ಇದರಿಂದ ನೀವು ಕೂಡ ಟೈಲರಿಂಗ್ ಅಂತ ಅಮೌಂಟು ಕೂಡ ಇದು ಮಾಡ್ಕೋಬೋದು. ಆನಂತರ ನೀವು ಇಷ್ಟು ಕಲಿತಾಯಿತು ಅಂತಂದರೆ ನೀವು ಬ್ಲೌಸ್ ಕಟ್ ಮಾಡಿ, ಅಂದರೆ ಬ್ಲೌಸ್ನ ಡೈರೆಕ್ಟ್ ಬ್ಲೌಸೇ ಹೊಲಿಯೋಕ್ಕಾಗಲ್ಲ, ಬ್ಲೌಸ್ ಪೀಸ್ನೇ ಕಟ್ ಮಾಡೋಕ್ಕಲ್ಲ. ನೆಕ್ಸ್ಟ್ ನೀವು ಬಂದುಬಿಟ್ಟು ಪೇಪರ್ ತೊಗೊಂಡು ಪೇಪರಲ್ಲಿ ಸಿಂಪಲಾಗಿ ಒಂದು ಬ್ಲೌಸ್ ತೊಗೊಳ್ಳಿ. ಸಿಂಪಲ್ ಅಂದರೆ ಲೈನಿಂಗ್ ಆಗಿರ್ಬೋದು ಅಥವಾ ವಿತೌಟ್ ಲೈನಿಂಗ್ ಆಗಿರ್ಬೋದು, ಯಾವುದಾದ್ರೂ ಸರಿಯೇ. ಒಂದು ಬ್ಲೌಸ್ ಪೀಸ್ ತೊಗೊಳ್ಳಿ, ಪೇಪರ್ ತೊಗೊಳ್ಳಿ. ಪೇಪರಲ್ಲಿ ಅಳತೆ ತೊಗೊಂಡಾಗಿ ಮಾರ್ಕ್ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಯಾವ ಥರ ಮತ್ತು ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಯಾವ ಥರ, ಎಷ್ಟೆಷ್ಟು ಯಾವ ಬ್ಲೌಸ್ಗೆ ಯಾವ ಥರ ಅಳತೆ ತೊಗೋಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಅದೇ ಥರ ಕೂಡ ನೀವು ಕೂಡ ಅಳತೆ ತೊಗೊಳ್ಳಿ. ಅಳತೆ ತೊಗೊಂಡು ಫಸ್ಟು ಪೇಪರಲ್ಲಿ ಎಲ್ಲ ಟಿಕ್ ಹಾಕ್ಕೊಳ್ಳಿ. ಮಾರ್ಕರ್ ತೊಗೊಳ್ಳಿ, ಬ್ಲ್ಯಾಕ್ ಮಾರ್ಕರ್ ತೊಗೊಳ್ಳಿ. ಪೇಪರಲ್ಲಿ ಟಿಕ್ ಹಾಕೋಬೇಕು ಅಂದರೆ ಪೇಪರಲ್ಲಿ ಟಿಕ್ ಹಾಕ್ಕೊಂಡು ಆನಂತರ ಕತ್ತರಿಯಲ್ಲಿ ನೀಟಾಗಿ ಶೇಪಲ್ಲಿ ಕಟ್ ಮಾಡ್ಕೊಂಡೋಗಿ ಇದೇ ಥರ ಫಸ್ಟ್ ಸ್ಟಾರ್ಟಿಂಗು ಪೇಪರಲ್ಲೇ ಕಟ್ ಮಾಡ್ಕೊಂಡು ಅಂದರೆ ಸುಮಾರು ಒಂದು 10 ದಿನ ಆದರೂ ಸರಿ, ಒಂದು 5 ದಿನ ಆದರೂ ಸರಿ, ನಿಮಗೆ ಒಂದೊಂದು ಕಟ್ಟಿಂಗ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬರೋ ತನಕನೂ ಕೂಡ ನೀವೇನು ಮಾಡಿ ಕಟ್ ಮಾಡ್ಕೊಂಡು ಮಾಡ್ತಾ ಪೇಪರಲ್ಲಿ ಕಟ್ ಮಾಡ್ತಾ ಹೋಗಿ. ಆನಂತರ ನಾನು ಕಟ್ ಮಾಡೋಕ್ಕೆ ಬರುತ್ತೆ ಅನ್ನೋ ಮಾತ್ರ ಒಂದು ಬ್ಲೌಸ್ ಪೀಸ್ ತೊಗೊಂಡು, ಈಗೆಲ್ಲರೂ ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬೇಕು ಅಂತೆಲ್ಲ ಮೊಬೈಲ್ ನೋಡಿ ಆಲ್ಮೋಸ್ಟ್ ಕಲಿತಾ ಇರ್ತಾರೆ. ಅಂಥವ್ರು ಏನು ಮಾಡಿ ಅಂತಂದರೆ ಸ್ಟಾರ್ಟಿಂಗು ಬರುತ್ತೆ ಪೇಪರಲ್ಲಿ ಕಟ್ಟಿಂಗ್ ಮಾಡೋಕ್ಕೆ ಬರುತ್ತೆ ಅಂತ ಅನಿಸಿದ್ರೆ ನಿಮ್ಗೆ ಏನು ಮಾಡಿ ಬ್ಲೌಸ್ ಪೀಸ್ನ ಆನಂತರ ತೊಗೊಂಡು ಕಟ್ ಮಾಡಿ ಆನಂತರ ಸ್ಟಿಚ್ ಮಾಡಿ. ಯಾಕಂದರೆ ನಿಮ್ಗೆ ಸ್ಟಿಚಿಂಗ್ ಬರ್ತಾ ಇರುತ್ತೆ. ಬ್ಲೌಸ್ ಸ್ಟಿಚಿಂಗ್ಗಳು ಕೂಡ ವೀಡಿಯೋಗಳಿವೆ ನೋಡಿ, ನಾವು ಕೂಡ ವೀಡಿಯೋ ಮಾಡಾಕಿದ್ವಿ ಸ್ಟಿಚಿಂಗ್ ಮಾಡೋದು ಯಾವ ಥರ ಅಂತ. ಫಸ್ಟು ಅದೆಲ್ಲ ನೀಟಾಗಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡು ಹಾಕ್ಕೊಂಡು ನೀಟಾಗಿ ನಿಮಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಸ್ಟಿಚ್ ಮಾಡ್ಕೋಬೇಕು ಅಂತ ಬ್ಲೌಸ್ನ. ಆನಂತರ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡ್ತೋಗಿ. ಒಂದು 5-6 ಬ್ಲೌಸ್ ಸ್ಟಿಚ್ ಮಾಡ್ತಿದ್ದಂಗೆ ನಿಮ್ಗೆ ಆಲ್ಮೋಸ್ಟ್ ಸ್ಟಿಚಿಂಗು ಕೂಡ ಬಂದ್ಬಿಡುತ್ತೆ. ಬ್ಲೌಸ್ ಸ್ಟಿಚ್ ಮಾಡೋದು ಒಂದು 5 ಆದರೆ ಸಾಕು, ಒಂದು 5 ಆದರೂ ಸಾಕು. ಕೆಲವರಿಗೆ 3 ಆದರೆ ಸಾಕು, ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂಡ ಸ್ಟಿಚಿಂಗ್ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಆ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾ ಇರಿ. ಆನಂತರ ಡ್ರೆಸ್ಸು ಕೂಡ ಅದೇ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿದೆ. ಬ್ಲೌಸ್ಗಿಂತ ಡ್ರೆಸ್ಸು ಕೂಡ ತುಂಬ ಈಸಿಯಾಗಿದೆ, ಕಲ್ತ್ಕೋಬೋದು. ನಾನು ಡ್ರೆಸ್ ಕಟಿಂಗ್ ಕೂಡ ಹಾಕಿದ್ದೀನಿ, ಡ್ರೆಸ್ ಸ್ಟಿಚಿಂಗ್ ಕೂಡ ಯಾವ ಥರ ಮಾಡಬೇಕು ಅಂತ ಹಾಕಿದ್ದೀನಿ. 2 ಕೂಡ ಆ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಈ ಥರ ಪ್ರತಿಯೊಂದು ಕೂಡ ನೀವು ವಿಡಿಯೋ ನೋಡಿಕೊಂಡೇ ಕಲಿಬೋದು. ಮತ್ತು ಇದು ಕುಚ್ಚು ಹಾಕೋದು, ಸೀರೆಗೆ ಕುಚ್ಚು ಹಾಕೋದನ್ನು ಕೂಡ ನೀವು ನೋಡಿಕೊಂಡೇ ಕಲ್ತ್ಕೊಳ್ಳಿ. ಸೀರೆ ಕುಚ್ಚಿಗೆ ಏನೇನು ಐಟಮ್ಸ್ ಬೇಕು ಅವೆಲ್ಲನೂ ಇದು ಮಾಡ್ಕೊಳ್ಳಿ. ಅಂದರೆ ದಾರ ಎಲ್ಲ ಸುತ್ಕೋಬೇಕು, ಇದೆಲ್ಲ ಥ್ರೆಡ್ಡಲ್ಲಿ ಕಟ್ಟಬೇಕು, ಕುಚ್ಚು ಥರ ಎಲ್ಲ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನೀವು ನೋಡ್ಕೊಂಡು ಕಲ್ತ್ಕೊಂಡೆಲ್ಲ ಇದು ಮಾಡಿಕೊಂಡು ಅದಕ್ಕೂ ಕೂಡ ನೀವು 300, 400, 500 ಕೂಡ ತಗೋಬೋದು. ಒಂದು ಸಿಂಪಲಾಗಿ ಒಂದು 5 ಬ್ಲೌಸ್ ಹೊಲಿರಿ, ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಹೊಲಿಯೋಕ್ಕೆ ಬಂದೇ ಬಿಡುತ್ತೆ ಟೈಲರಿಂಗ್ ಇದರಲ್ಲಿ. ಅಂದರೆ ಯಾವುದೇ ರೀತಿ ರಿಸ್ಕೇನಿಲ್ಲ. ಅಂದರೆ ಅದಕ್ಕೆ ಮನಸ್ಸಿರಬೇಕು, ನಾನು ಕಲಿತೀನಿ ಅನ್ನೋದು. ಈ ಥರ ನಾನು ಹೇಳ್ಕೊಟ್ಟಂಗೆ ಕೆಲವು ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಹೋಯ್ತು ಅಂತಂದರೆ ನಿಮಗೆ ಆದಷ್ಟು ಬೇಗ ನೀವು ಬ್ಲೌಸ್ಗಳನ್ನ ಕೂಡ ನೀವು ಸ್ಟಿಚ್ ಮಾಡೋದನ್ನ ಕಲ್ತ್ಕೋಬೋದು. ಆನಂತರ ಡ್ರೆಸ್ ಸ್ಟಿಚ್ ಮಾಡೋದನ್ನು ಕಲ್ತ್ಕೋಬೋದು. ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಥರ ಕೆಲವು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ತಾ ಹೋಯ್ತು ಅಂತಂದರೆ ಇಷ್ಟೇ ಅಲ್ಲ, ನಿಮಗೆ ಗೊತ್ತಿರೋಂಥ ಕೆಲವು ಟಿಪ್ಸ್ಗಳನ್ನ ಕೂಡ ಫಾಲೋ ಮಾಡ್ತಾ ಹೋಗಿ ಟೈಲರಿಂಗಲ್ಲಿ ಆದಷ್ಟು ಬೇಗ ನೀವು ಬ್ಲೌಸ್ಗಳನ್ನ ಕಲ್ತ್ಕೋತೀರಾ. ಫಸ್ಟ್ ಆಫ್ ಆಲು ಟೈಲರಿಂಗ್ ಅಂತಂದರೆ ಕಲ್ತ್ಕೋತೀರ. ಟೈಲರಿಂಗ್ ಅಂದೂ ಕೂಡ ತುಂಬ ಅಮೌಂಟ್ನ ಸಂಪಾದನೆ ಮಾಡೋರು ಇದ್ದಾರೆ. ದಿನಕ್ಕೆ 1000 ಆಗಿರ್ಬೋದು, 2000 ಆಗಿರ್ಬೋದು. ನಾನು ಕೂಡ ಒಂದೊಂದು ಟೈಮು ನೈಟೆಲ್ಲ 1 ಗಂಟೆ ತನಕ ಹೊಲಿತಾ ಇರ್ತೀನಿ. 1000, 1500 ಆ ಥರ ಸಂಪಾದನೆ ಮಾಡ್ತಾಯಿದ್ದೀನಿ. ಕೆಲವು ದಿನ ಹೊಲಿಯೋದೇ ಇಲ್ಲ, ಬೇಜಾರಾಗ್ಬಿಟ್ರೆ. ಯಾಕಂದರೆ ಹೊಲಿದು ಬೇಜಾರಾಗ್ತಾ ಇರುತ್ತಲ್ವ. ಕೆಲವು ದಿನ ನಮ್ಮದೇ ಒಂದು ಬ್ಲೌಸ್ಗಳನ್ನ ಹೊಲಿಸ್ಕೋಬೇಕು ಅಂದರೆ 250, 300, 350 ರೂಪಾಯಿ ಕೊಡಬೇಕಾಗಿರುತ್ತೆ. ಅದ್ರ ಬದಲು ನಾವೇ ಕಲ್ತ್ಕೊಂತು ಅಂತಂದರೆ ನಮ್ಮ ಅಮೌಂಟು ನಮಗೆ ಉಳಿಯುತ್ತೆ. ಮತ್ತು ನಾವು ಕೂಡ ಟೈಲರಿಂಗ್ ಬಿಸ್ನೆಸ್ನ ಕೂಡ ಸ್ಟಾರ್ಟ್ ಮಾಡ್ಬೋದು. ಯಾವ ಥರ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ವೀಡಿಯೋ ಹಾಕ್ಕೊಂಡಿದ್ದೀನಿ, ಹೋಗಿ ನೋಡಿ ನೀವು. ವೀಡಿಯೋ ನೋಡಿ ನೀವು
ಕಲ್ತ್ಕೊಳ್ಳಿ. ಈ ಥರ ಕೆಲವು ಟಿಪ್ಸ್ಗಳನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಲ್ಲ, ಈ ಥರ ಕೆಲವು ಇದನ್ನು ಫಾಲೋ ಮಾಡ್ತಾ ಹೋದರೆ ನೀವು ಬಂದು ಬ್ಲೌಸಿಂಗ್ ಹೊಲಿಯೋಕ್ಕೆ ಬಂದರೆ ಹೊಲಿತಾ ಬ್ಲೌಸ್ನ ಏನು ಮಾಡ್ಕೋಬೋದು ಅಂತಂದರೆ, ನಿಮ್ಗೆ ಯಾವ್ಯಾವ ಥರ ಡಿಸೈನ್ ಬೇಕು ಆ ಥರ ಡಿಸೈನ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ನೀವೇ ಬೇಕಾದ್ರೆ ಒಂದು ಟೈಲರಿಂಗ್ ಶಾಪ್ ಇಟ್ಕೋಬೋದು. ಟೈಲರಿಂಗ್ ಶಾಪ್ ಇಡೋಕ್ಕಾಗಲ್ಲ, ನಮ್ಮ ಮನೇಲಿ ಬಿಡೋಲ್ಲ ಅಂದರೆ ನಿಮ್ಮ ಬ್ಲೌಸ್ಗಳನ್ನ ನೀವೇ ಹೊಲ್ಕೋಬೋದು. ಅಕ್ಕಪಕ್ಕದ ಮನೆಯವ್ರಿಗೆ ಇದು ಮಾಡಿ ನಾನು ಪಾಲ್ ಸ್ಕಿಲ್ಸ್ ಹಾಕಿ ದುಡ್ಡು ಕೂಡ ಸಂಪಾದನೆ ಮಾಡ್ಕೋಬೋದು. ಇದಕ್ಕೂ ಕೂಡ ವೀಡಿಯೋ ಮಾಡಾಕಿದ್ದೀನಿ, ಹಣ ಸಂಪಾದನೆ ಮಾಡೋದು ಹೇಗೆ ಅಂತ. ಈ ಥರ ಕೆಲವು ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಹೋಗಿ ಆಟೋಮೆಟಿಕ್ಕಾಗಿ ನಿಮಗೂ ಟೈಲರಿಂಗ್ ಬಂದೇ ಬರುತ್ತೆ. ನೀವು ಆದಷ್ಟು ಬೇಗ ನೀವು ಕೂಡ ಟೈಲರಿಂಗ್ನ ಕಲ್ತ್ಕೊಳ್ಳೋಕ್ಕೆ ನಿಮಗೆ ಯೂಸ್ ಆಗುತ್ತೆ. ಈ ಥರ ಟಿಪ್ಸ್ಗಳು ನಿಮಗೆ ಹೆಲ್ಪ್ ಆಯಿತು ಅನ್ನೋದಾದರೆ, ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ನೀವು ಕಮೆಂಟ್ಸ್ ಮಾಡಿ ನನಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಅಂತ ಕೇಳಿಕೊಂಡು ಸಬ್ಸ್ಕ್ರೈಬ್ ಆಗಬೇಕಂತ ಕೇಳಿಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.